ಹಲೋ ಫ್ರೆಂಡ್ಸ್, ಶುಭೋದಯ. ಎಲ್ಲರೂ ಹೇಗಿದ್ದೀರಾ? ನಾವಂತೂ ಸೂಪರ್ ಆಗಿದ್ದೀವಿ. ಅಂತೂ ಇಂತೂ ಎಕ್ಸಾಮ್ಸ್ ಅಂತೂ ಆಯಿತು. ಈಗ ವೆಕೇಷನ್ ಮೋಡ್ ಆ್ಯಸ್ ಯೂಶುವಲ್ ನಮ್ಮ ಫ್ಯಾಮಿಲಿ ಜೊತೆ ನಾವು ವೆಕೇಷನ್ ಹೋಗ್ತಿದ್ದೀವಿ. ಆ್ಯಂಡ್ ಇಟ್ ಈಸ್ ಎ ರೋಡ್ ಟ್ರಿಪ್, ಅಗೇನ್ ಲಾಂಗ್ ಟ್ರಿಪ್ ಅಂತ ಹೇಳ್ಬೋದು. ಆ್ಯಂಡ್ ವಿ ಆರ್ ಗೋಯಿಂಗ್ ಟುವರ್ಡ್ಸ್ ಕೋಲ್ಕತ್ತಾ, ವೆಸ್ಟ್ ಬೆಂಗಾಲ್. ಸೊ ವಿ ಆರ್ ಆಲ್ ಸೆಟ್ ಟು ಗೋ. ಕಾರ್ ಅಂತೂ ಆ್ಯಸ್ ಯೂಶುವಲ್ ನೆನ್ನೆನೇ ಎಲ್ಲ ಪ್ಯಾಕ್ ಮಾಡಿಬಿಟ್ಟು ಕಿಡ್ಸ್ ಎಲ್ಲ ನೀಟಾಗಿ ಸಗ್ರಿಗೇಟ್ ಆಗೋಗಿದೆ. ಈಗ ಎಲ್ಲರೂ ರೆಡಿ ಇದ್ದೀವಿ ನೋಡಿ. ಹಾಯ್ ಹಾಯ್, ಗುಡ್ ಮಾರ್ನಿಂಗ್. ಹಾಯ್. ಸೊ ವಿ ಆರ್ ಆಲ್ ರೆಡಿ. ಇಲ್ಲಿಂದ ಈಗ ಸಮಯ 5:15. ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಹೋಗ್ತಾ ಹೋಗ್ತಾ ಕೋಲ್ಕತ್ತಾ ಎಲ್ಲಿದೆ, ಎಷ್ಟು ದೂರ ಇದೆ ಇಲ್ಲಿಂದ ಎಲ್ಲ ವಿಶೇಷತೆಗಳು ನಿಮ್ಗೆ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಪೂಜೆ ಆಯಿತು. ಈಗ ಹೊರಡ್ತಿದ್ದೀವಿ. ಲಗೇಜ್ ಎಲ್ಲ ನೆನ್ನೆನೇ ಪ್ಯಾಕ್ ಮಾಡಿಬಿಟ್ಟು ಕಾರಲ್ಲೆಲ್ಲ ಪ್ಯಾಕಪ್ ಆಗೋಗಿದೆ. ಸೊ ಇನ್ನು ಹೊರಡೋದೊಂದೇ ಬಾಕಿ. ಮನೆಗೆ ಹೋಗೋಣ. Sharp left towards South Avenue Road. ಫ್ರೆಂಡ್ಸ್, KR-ಪುರಂ ಟ್ರಾಫಿಕ್ ಜಾಮ್ ನೋಡಿ. 6:15 ಬೆಳಗ್ಗೆ ಫುಲ್ ಟ್ರಾಫಿಕ್ ಜಾಮ್ ಇದೆ. ಫ್ರೆಂಡ್ಸ್, ಕೋಲ್ಕತ್ತಾ ಮನೆಯಿಂದ 1900 ಕಿಲೋಮೀಟರ್ ದೂರದಲ್ಲಿದೆ. ಸೊ ನಮ್ಮ ರೂಟ್ ಬಂದು ವಯಾ ತಿರುಪತಿ, ವಿಜಯವಾಡ, ವಿಶಾಖಪಟ್ಟಣಂ, ಹಾಗೆ ಪುರಿ ಜಗನ್ನಾಥ್ ಹೋಗಿ ಮತ್ತೆ ಕೋಲ್ಕತ್ತಾ ರೀಚ್ ಆಗೋ ಪ್ಲ್ಯಾನ್ ಇದೆ ನಮ್ಮದು. ಫಸ್ಟ್ ಡೆಸ್ಟಿನೇಷನ್ ಬಂದು ಅನ್ನವರಂ ಅಂತ ಚೂಸ್ ಮಾಡಿದ್ದೀವಿ. ಅನ್ನವರಂ 950 ಕಿಲೋಮೀಟರ್ಸ್ ಇತ್ತು. ಸೊ ವಿ ಆರ್ ಆನ್ ದ ವೇ ಟು ಅನ್ನವರಂ. ರೀಚಿಂಗ್ ಟೈಮ್ ಬಂದು ರಾತ್ರಿ 9:15 ತೋರಿಸ್ತಾ ಇದೆ. ನೋಡೋಣ ಏನಾಗುತ್ತೆ ಅಂತ ಹೋಗ್ತಾ ಹೋಗ್ತಾ ಅಪ್ಡೇಟ್ ಮಾಡ್ತಾ ಇರ್ತೀವಿ. ಫ್ರೆಂಡ್ಸ್, ಈ ಟ್ರಿಪ್ಪಲ್ಲಿ ನಾವು ಹೋಗ್ತಾ ಪುರಿ ಜಗನ್ನಾಥ್ ಕವರ್ ಮಾಡಿಕೊಂಡು ಕಲ್ಕತ್ತಾ ಫುಲ್ ಸಿಟಿ ನೋಡಿಕೊಂಡು ಗಂಗಾಸಾಗರ್, ಮಾಯಾಪುರ್, ಆಮೇಲೆ 2 ಶಕ್ತಿಪೀಠ ಶೃಂಖಲಾದೇವಿ ಮತ್ತು ಜಾಜ್ಪುರ್ 2 ಶಕ್ತಿಪೀಠನ ಕವರ್ ಮಾಡ್ತಾ ಇದ್ದೀವಿ. ಆ್ಯಸ್ ಯೂಶುವಲ್ ನಾನು ಲಾಸ್ಟ್ ಟೈಮ್ ನೇಪಾಳ್ ಸೀರೀಸ್ ಮಾಡಿದ್ದೆ ಅಲ್ಲ, ಡೇ ವೈಸ್, ಅದೇ ರೀತಿ ನಾನು ಈ ಸೀರೀಸ್ ಸಹ ಕಂಟಿನ್ಯೂ ಮಾಡ್ತೀನಿ. ಡೇ ವೈಸ್ ನಿಮಗೆ ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ. ಎಲ್ಲೆಲ್ಲಿ ಹೋಗ್ತೀವಿ ಕಂಪ್ಲೀಟ್ ಡೀಟೇಲ್ಸ್ ಇನ್ಫಾರ್ಮೇಷನ್ ನಿಮಗೆ ಸಿಗುತ್ತೆ. ಫ್ರೆಂಡ್ಸ್, ಆನ್ ದ ವೇ ಮುಳಬಾಗಲಲ್ಲಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡ್ವಿ. ಈಗ ಟೀ ಬ್ರೇಕ್. ಸಮಯ 9 o'clock ಈಗ. ಸೊ ಟೀ ಕುಡ್ಕೊಂಡು ನಾನು ಡ್ರೈವಿಂಗ್ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. Continue straight on to Kanipakam, Tirupati Road, Mistapalli, C. Malavaram Road. Friends, as usual, my companion, Mainavi, busy drawing. So Maina exams ಹೇಗೆ ಮಾಡಿದೆ? ಈಸಿ busy lemons busy. ಇವಾಗ ಯಾವ ಕ್ಲಾಸ್ ನೀನು? 4th. ಥರ್ಡ್ ಆಗೋಯ್ತಾ? ರಿಸಲ್ಟ್ ಬಂದಿಲ್ಲ? 31st. ಓಕೆ. Bye friends. ಫ್ರೆಂಡ್ಸ್, ತಿರುಪತಿಯಿಂದ ಕಾಳಹಸ್ತಿ ಹೋಗೋ ರೂಟ್ ಕಂಪ್ಲೀಟ್ ಆಗಿ ಅಂಡರ್ ಕನ್ಸ್ಟ್ರಕ್ಷನ್. ಫ್ಲೈಓವರ್ಸು, ಹೈವೇಸ್ ಎಲ್ಲ ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದಾರೆ. ಆಲ್ಮೋಸ್ಟ್ 15 ಕಿಲೋಮೀಟರ್ಸ್, ಹಾಫ್ ಅನ್ ಅವರ್ ಆಯಿತು. 15 ಕಿಲೋಮೀಟರ್ಸ್ ಇನ್ನು ಕವರ್ ಮಾಡೋದಕ್ಕಾಗಲಿಲ್ಲ. ಎಲ್ಲ ಒನ್ ವೇ ರೋಡ್ಸ್ ಇದೆ. ಇದಾಕ್ಷಿ ಮನೆಯಿಂದ ತಂದಿರೋದು. ಗುಡ್ ಹ್ಯಾಬಿಟ್. ಗುಡ್ ಹ್ಯಾಬಿಟ್. ಗುಡ್ ಫುಡ್. ಗುಡ್ ಫುಡ್. ಈ ಟ್ರಾಫಿಕಲ್ಲಿ ಊಟನೇ ಮಾಡ್ಕೊಂಡು ಹೊಟ್ಟೋಗ್ಬೋದು, ಡ್ರೈವ್ ಮಾಡ್ಕೊಂಡು. ಫ್ರೆಂಡ್ಸ್, ಯಾಕೋ ರೋಡೇ ಸಾಕ್ತಾ ಇಲ್ಲ. 52 ಕಿಲೋಮೀಟರ್ಸ್ 2 ಅವರ್ನಿಂದ ಬಂದಿದ್ವಿ.
ಫ್ರೆಂಡ್ಸ್ ಟೈಮ್ 12:30 ಅಶ್ವಾಗ್ತಾ ಇದೆ. ಜರ್ನಿನಲ್ಲಿ ಅಷ್ಟು ಜಾಸ್ತಿ ಆಗ್ತಾ ಇರುತ್ತೆ. ನಮ್ಮ ಮನೆಯಿಂದನೇ ಮೇಥಿ ಪರಾಟ ಪ್ರಿಪೇರ್ ಮಾಡ್ಕೊಂಡ್ಬಂದಿದ್ದೆ. ಮೇಥಿ ಪರಾಟ ಅಂದರೆ ಅಮ್ಮ ತೇಪ್ಲ ಜ್ಞಾಪನ ಬಂತು. ಏನಮ್ಮ? ತೇಪ್ಲ ದ್ವಾರಕಾದಲ್ಲಿ ತಿಂದ್ವಿ ಅಲ್ವಾ? ಕರೆಕ್ಟ್, ಅದೇ ತೇಪ್ಲ ಅಂತ ಹೇಳ್ತಾರೆ ಗುಜರಾತಲ್ಲಿ, ಅದು ಫೇಮಸ್ ಅಲ್ಲಿ. ಸೊ ಲಾಸ್ಟ್ ಇಯರ್ ಸೇಮ್ ಟೈಮ್ ಸಮ್ಮರ್ ವೆಕೇಷನ್ಸಲ್ಲಿ ನಾವು ಗುಜರಾತ್ ಹೋದ್ವಿ, ಸೂನ್ ಆಫ್ಟರ್ ಫೈನಲ್ ಎಕ್ಸಾಮ್ಸ್. ಈ ವರ್ಷ ಸಹ ಅದೇ ಥರ ಪ್ಲ್ಯಾನ್ ಮಾಡ್ಕೊಂಡು ಬಿಟ್ಟಿದ್ದೀವಿ. ಫ್ರೆಂಡ್ಸ್ ಎಲ್ಲರೂ ಬೈತಾ ಇರ್ತಾರೆ ನಮ್ಮ ಮನೆಯಲ್ಲಿ, ರಿಲೇಷನ್ಸ್ ಎಲ್ಲರೂ, ಈ ಬಿಸಿಲಲ್ಲಿ ಹೋಗಿ ಆ ಕಡೆ ಎಲ್ಲ ಹೋಗ್ತೀರಾ, ನಿಮ್ಗೆ ಬೇರೆ ಡೆಸ್ಟಿನೇಷನ್ಸ್ ಸಿಗಲ್ವಾ, ವಿಂಟರಲ್ಲಿ ಪ್ಲ್ಯಾನ್ ಮಾಡಬೇಕಲ್ವಾ ಅಂತ. ಬಟ್ ಎಷ್ಟು ಅಂತ ವಿಂಟರಲ್ಲಿ ಪ್ಲ್ಯಾನ್ ಮಾಡೋದು? ನಿಮ್ಮಲ್ಲಿ ಕೆಲವ್ರು ಕೇಳಿದ್ರಿ ವೆಕೇಷನ್ಸ್ ಎಲ್ಲ ಹೇಗೆ ಪ್ಲ್ಯಾನ್ ಮಾಡ್ಕೊಳ್ತೀರಾ, ನಿಮ್ಗೆ ಇಷ್ಟೊಂದು ದಿನ ರಜೆಗಳು ಸಿಗುತ್ತಾ ಅಂತೆಲ್ಲ ಕ್ವಶನ್ಸ್ ಬಂದಿತ್ತು ನನಗೆ. ನಾವು ಯೂಶಲಿ ಈ ಥರ ಹಾಲಿಡೇಸಲ್ಲಿ ತೊಗೊಳ್ತೀವಿ. ನಾವು ಆಫೀಸ್ ವಿಷಯಕ್ಕೆ ಬಂದರೆ ಆಫೀಸಲ್ಲಿ ಎಲ್ಲ ರಜೆಗಳನ್ನ ಅವರು ಪೈಲಪ್ ಮಾಡ್ಕೊಂಡು ಇಟ್ಕೊಂಡಿರ್ತಾರೆ. ಈ ಥರ ರಜೆ ಹಾಕೋದಕ್ಕೋಸ್ಕರ ಸುಮ್ಮನೆ ಹಾಲಿಡೇಸ್ ತೊಗೊಳ್ಳಲ್ಲ. ಸೊ ಹಾಗಾಗಿ ಒಂದು 5-6 ಡೇಸ್ ರಜೆ ಹಾಕಿ ಸ್ಯಾಟರ್ಡೇ ಸಂಡೇ ಇನ್ಕ್ಲೂಡ್ ಮಾಡಿಕೊಂಡು ಒಂದು 10 ಡೇಸ್ ಆಗುತ್ತೆ ಅಲ್ವಾ, ಆ ಥರ ನಾವು ಪ್ಲ್ಯಾನ್ ಮಾಡಿಕೊಂಡು ಲಾಂಗ್ ಟ್ರಿಪ್ಸ್ ಹೋಗ್ತೀವಿ. ಬಿಸಿಲಿಗೆ ಫುಲ್ ನಿದ್ದೆ ಬರ್ತಾ ಇದೆ. 500 ಕಿಲೋಮೀಟರ್ಸ್ ಕವರ್ ಮಾಡಿದ್ವಿ, ಸ್ಮಾಲ್ ಬ್ರೇಕ್. ಹಾಗೆ ಜರ್ನಿ ಕಂಟಿನ್ಯೂ ಮಾಡ್ತಾ ಇರ್ತೀವಿ. ಇನ್ನು ಅಂಗೋಲು ಇಲ್ಲಿಂದ ಒಂದು 40 ಕಿಲೋಮೀಟರ್ಸ್ ಇದೆ. ರೋಡ್ಸ್ ಎಲ್ಲ ಸೂಪರ್ ಆಗಿದೆ, ಎಲ್ಲೂ ಏನೂ ಪ್ರಾಬ್ಲಮ್ ಆಗಲಿಲ್ಲ. ಅಲ್ಲಿ ಕಾಳಹಸ್ತಿ ಹತ್ರ ಬಿಟ್ಟರೆ ಇನ್ನೆಲ್ಲೂ ಏನೂ ಪ್ರಾಬ್ಲಮ್ ಆಗಲಿಲ್ಲ. ರೋಡ್ಸ್ ಚೆನ್ನಾಗಿದೆ. ಫ್ರೆಂಡ್ಸ್, ನಮ್ಮ ಐರಾವತಗೆ ಸ್ಟಿಕ್ಕರಿಂಗ್ ಮಾಡಿಸಿದ್ದೀವಿ. ಸೊ ನಮ್ಮ ಐರಾವತನ ನೀವೆಲ್ಲಾದರೂ ಐಡೆಂಟಿಫೈ ಮಾಡ್ಬೋದು ಈ ಸ್ಟಿಕ್ಕರಿಂದ. ಫ್ರೆಂಡ್ಸ್, ಕರ್ನಾಟಕಗೂ ಆಂಧ್ರಗೂ 10 ರೂಪೀಸ್ ಪೆಟ್ರೋಲ್ ಪ್ರೈಸ್ ಜಾಸ್ತಿ ಇದೆ. ಅದೇ 99.81 ಇದ್ರೆ ಇಲ್ಲಿ 109.50, 10 ರೂಪೀಸ್ ಜಾಸ್ತಿ ಪರ್ ಲೀಟರ್. ಫ್ರೆಂಡ್ಸ್, ಇದು ಮಂಗಳಗಿರಿ ನರಸಿಂಹಸ್ವಾಮಿ ದೇವಸ್ಥಾನ ಇದೆ ಇಲ್ಲಿ. ಫ್ರೆಂಡ್ಸ್, ಈ ದೇವಸ್ಥಾನನ ಪಾಣಕಾಲ ನರಸಿಂಹಸ್ವಾಮಿ ಅಂತಾರೆ ತೆಲುಗುನಲ್ಲಿ. ಅಂದ್ರೆ ನರಸಿಂಹಸ್ವಾಮಿ ಬಾಯಿ ಓಪನ್ ಮಾಡ್ಕೊಂಡಿರ್ತಾರೆ ಇಲ್ಲಿ. ಅಂದ್ರೆ ಬೆಳ್ಳದ ಪಾಣಕ ತಗೊಂಡು ನಾವು ಅವ್ರು ಕೊಟ್ರೆ ಅವ್ರ ಬಾಯಲ್ಲಿ, ನರಸಿಂಹಸ್ವಾಮಿ ಬಾಯಲ್ಲಿ ಹಾಕ್ತಾರೆ. ಅದೇ ನರಸಿಂಹಸ್ವಾಮಿ ಪಾಣಕ ಕುಡಿತಾ ಇರ್ತಾರೆ ಅಲ್ಲಿ ಅಂತ ಅರ್ಥ. ಅದರಿಂದ ಈ ಕ್ಷೇತ್ರಕ್ಕೆ ಪಾಣಕಾಲ ನರಸಿಂಹಸ್ವಾಮಿ ಕ್ಷೇತ್ರ ಅಂತ ಬಂದಿದೆ. ನಾವು ಲಾಸ್ಟ್ ಇಯರು ಆಲ್ಮೋಸ್ಟ್ ಆಲ್ ಆಂಧ್ರದಲ್ಲಿ ಇಲ್ಲಿರೋ ಟೆಂಪಲ್ಸ್ ಎಲ್ಲ ಕವರ್ ಮಾಡಿಬಿಟ್ಟಿದ್ದೀವಿ. ಲಾಸ್ಟ್ ಟೈಮ್ ಪುರಿ ಜಗನ್ನಾಥ್ ಹೋಗುವಾಗ. ನೆಕ್ಸ್ಟ್ ಟೈಮ್ ನಾನು ಮತ್ತೆ ಬಂದಾಗ ಇಲ್ಲಿರೋ ಡೀಟೈಲ್ ಆಗಿ ನಿಮಗೆ ಪರಿಚಯ ಮಾಡಿಸ್ಕೊಡ್ತೀನಿ. ಕೃಷ್ಣಾ ನದಿ ನೀರೇ ಖಾಲಿ ಆಗೋಗಿದೆ. ಫ್ರೆಂಡ್ಸ್, ನಾವು ವಿಜಯವಾಡದಲ್ಲಿದ್ದೀವಿ ಈಗ. ವಿಜಯವಾಡ ಕೃಷ್ಣಾ ನದಿ ಹರಿಯುವ ಜಾಗ ಇದು. ವಿಜಯವಾಡ ಕನಕದುರ್ಗಮ್ಮ ಫೇಮಸ್ ಟೆಂಪಲ್ ಇಲ್ಲಿ. ಅದ್ಬಿಟ್ರೆ ಇನ್ನೊಂದು ನ್ಯಾಚುರೋಥೆರಪಿ ಟ್ರೀಟ್ಮೆಂಟ್ಗೆ ಹೆಸರುವಾಸಿಯಾಗಿದೆ ವಿಜಯವಾಡ. ಶ್ರೀ ಮೆಂತೇನ ಸತ್ಯನಾರಾಯಣ ರಾಜು ಅಂತ ನ್ಯಾಚುರೋಥೆರಪಿಸ್ಟ್ ಇದ್ದಾರೆ. ಅವ್ರದ್ದು ಇಲ್ಲಿ ದೊಡ್ಡದಾಗಿ ಆಶ್ರಮ ಟೈಪ್ ಬಿಲ್ಡ್ ಮಾಡಿದ್ದಾರೆ, ತುಂಬಾ ಚೆನ್ನಾಗಿದೆ. ನಮ್ಮ ಅತ್ತೆ ಅವರು ಸಹ ಅಲ್ಲಿಗೆ ಹೋಗಿದ್ರು. ಅವ್ರನ್ನೇ ಕೇಳೋಣ ಏನೇನ್ ಕಲ್ತ್ಕೊಂಡ್ ಬಂದಿದ್ದಾರೆ ಅಲ್ಲಿಂದ ಅಂತ. ಏನ್ ಕಲ್ತ್ಕೊಂಡ್ ಬಂದಿದ್ದೀರಾ ಅಲ್ಲಿಂದ? ಉಪ್ಪು ಕಡಿಮೆ ಮಾಡಿದ್ದೀನಿ, 3 ಲೀಟರ್ ನೀರು ಕುಡಿತೀನಿ ದಿನ. 5 kg ಕಡಿಮೆ ಆಗಿದೆ 15 ದಿವಸಕ್ಕೆ. ಇವಾಗ 10 kg ಜಾಸ್ತಿ. ಅನ್ನ ತಿನ್ನೋದು ಕಡಿಮೆ ಮಾಡಿದ್ದೀನಿ, ಚಪಾತಿ ತುಂಬಾ ತಿಂತೀನಿ, ಕಾಯಿ ಪಲ್ಯಗಳನ್ನೆಲ್ಲ ತರಕಾರಿಗಳನ್ನೆಲ್ಲ ತುಂಬಾ ತಿಂತೀನಿ. ಇವಾಗ 10 kg ಜಾಸ್ತಿ ಆಗಿದೆ. ಉಪ್ಪಿನ್ನೂ ಬಿಡ್ಲಿಲ್ಲ, ವಾಕಿಂಗ್ ಮಾಡಲ್ಲ, ಉಪ್ಪಿನ ತುಂಬಾ ಹಾಕೊಂಡಿದ್ದಾರೆ. ಉಪ್ಪಿನ ತುಂಬಾ ಮಾಡ್ಕೊಂಡಿದ್ದಾರೆ. ಉಪ್ಪಿನಕಾಯಿ ಜಾಸ್ತಿ. ಹೌದು. ಅದಕ್ಕೆ ಈಗ 1 ತಿಂಗಳು ಬಿಟ್ಬಿಡೋಣ ಅಂತ ಅನ್ಕೊಂಡಿದ್ದೆ. ಫ್ರೆಂಡ್ಸ್, ನೋಡಿ ಇದೊಂದು ಜಂಕ್ಷನ್, ಇದು ಗೋದಾವರಿ ನದಿ ಬ್ರಿಡ್ಜ್. ಇದು ಇಲ್ಲಿ ಇದ್ದಕ್ಕಿದ್ದಂಗೆ ಟ್ರಾಫಿಕ್ ಜಾಮ್, ಅರೌಂಡ್ ಒಂದು 30 ಮಿನಿಟ್ಸ್ ಜಾಮ್ ತೋರಿಸ್ತಾ ಇದೆ. ಏನು ರೀಸನ್ ಅಂತ ಗೊತ್ತಾಗ್ತಿಲ್ಲ.
ನಾವು ಅನ್ನವರಂ ದರ್ಶನ ಮಾಡೋಣ, 9 o'clockಗೆ ಟೆಂಪಲ್ ಕ್ಲೋಸು, ಅಷ್ಟರೊಳಗಡೆ ಹೋಗಿ ದರ್ಶನ ಮಾಡ್ಬೋದು ಅನ್ನೋ ಎಕ್ಸ್ಪೆಕ್ಟೇಷನಲ್ಲಿ ಹೋಗ್ತಾ ಇದ್ದೀವಿ. ಈಗ ನೋಡಿದ್ರೆ 30 minutes ಡಿಲೇ, ಇಲ್ಲಿ 9:30 ಆಗೋಯ್ತು ಡೆಸ್ಟಿನೇಷನ್ ರೀಚ್ ಆಗೋದಕ್ಕೆ. ನೋಡೋಣ ದರ್ಶನ ಆಗುತ್ತೋ ಇಲ್ವೋ ಅಂತ ಗೊತ್ತಿಲ್ಲ ನಮಗೂ. ಫ್ರೆಂಡ್ಸ್, ಇದು ಕೋವು ಟೋಲ್ ಪ್ಲಾಜಾ. ಟೋಲ್ಗೆ ಇಷ್ಟೊಂದು ದೊಡ್ಡ ಜಾಮ್ ಮಾಡಿಬಿಟ್ಟಿದ್ದಾರೆ ಇಲ್ಲಿ. ಇನ್ನೂ ಬ್ರಿಡ್ಜೇ ಬರಲಿಲ್ಲ ಫ್ರೆಂಡ್ಸ್, ಅದಕ್ಕೆ ಮುಂಚೆನೇ ಇಷ್ಟೆಲ್ಲ ಜಾಮ್. ನಾನು ಬ್ರಿಡ್ಜ್ ಮೇಲೆ ಅಂದ್ಕೊಂಡಿದ್ದೆ. ಬ್ರಿಡ್ಜ್ ಆ ಸೈಡ್ ಕ್ಲೋಸ್ ಆಗಿದೆ, ಲೆಫ್ಟ್ ಸೈಡು. ಸೊ ಹೋಗೋದು ಬರೋದು ಒನ್ ವೇ ಆಗೋಗಿದೆ. ಈ ಕಡೆ ಬರೋ ರೂಟಲ್ಲಿ ನಮ್ಮನ್ನು ಬಿಡ್ತಾ ಇದ್ದಾರೆ, ಅದರಿಂದನೇ ಇಷ್ಟೊಂದು ಟ್ರಾಫಿಕ್ ಜಾಮ್ ಆಗಿದೆ ಇಲ್ಲಿ. ನಾವಿವಾಗ ಗೋದಾವರಿ ನದಿಯ ಮೇಲಿದ್ದೀವಿ ಫ್ರೆಂಡ್ಸ್. ಕೃಷ್ಣಾ ನದಿ ಅಂತೂ ಫುಲ್ಲು ಡ್ರೈ ಆಗೋಗಿತ್ತು. ಗೋದಾವರಿನಲ್ಲಿ ಸ್ವಲ್ಪ ನೀರು ಕಾಣ್ತಿದೆ. ಮಾರ್ನಿಂಗ್ ಇದ್ದಿದ್ರೆ ವ್ಯೂ ಚೆನ್ನಾಗಿ ಕಾಣ್ತಿತ್ತು ಇಲ್ಲಿಂದ. ಗೋದಾವರಿ ನದಿ ಬಂದು ಮಹಾರಾಷ್ಟ್ರದಲ್ಲಿ ನಾಸಿಕ್ ಹತ್ರ ಇರೋ ತ್ರಯಂಬಕೇಶ್ವರದಲ್ಲಿ ಹುಟ್ಟೋದು, ಉಗಮ ಸ್ಥಾನ ಅದು. ಅಲ್ಲಿಂದ ಇಲ್ಲಿಗೆ ಹರ್ಕೊಂಬಂದಿದೆ. ಫ್ರೆಂಡ್ಸ್, ಅನ್ನವರಂ ಅಂತೂ ರೀಚ್ ಆದ್ವಿ. ಟೈಮ್ 9:30, ಬಟ್ ಟೆಂಪಲ್ ಕ್ಲೋಸ್ ಆಗೋಗಿದೆ ಅಂತೇಳಿ ಕನ್ಫರ್ಮ್ ಮಾಡ್ಕೊಂಡ್ವಿ. ಒಂದು ಪೌರ್ಣಮಿ ಇದ್ರೂ ಸಹ ಟೆಂಪಲ್ 9 o'clockಗೆ ಕ್ಲೋಸ್ ಮಾಡ್ತಾರೆ ಅಂತ ಹೇಳಿದ್ರು. ಸೊ ಇಲ್ಲೇ ನಾವೇನಾದರೂ ಡಿನ್ನರ್ ಮಾಡಿಕೊಂಡು ಆಮೇಲೆ ನೋಡೋಣ ಏನು ಮಾಡೋದು ಅಂತ. ಫ್ರೆಂಡ್ಸ್, ಇಲ್ಲೇ ಬಂದ್ವಿ. ಊಟ ಎಲ್ಲೂ ನಿಯರ್ ಬೈ ಸಿಕ್ಕಿಲ್ಲ, ಲೇಟ್ ಆಗೋಗಿತ್ತು. ಇಡ್ಲಿ ದೋಸೆ ಸಿಕ್ಕಿದೆ. ವೀರ ವೆಂಕಟ ಸತ್ಯನಾರಾಯಣ ಸ್ವಾಮಿ ದೇವಸ್ಥಾನ ಅನ್ನವರಂ ಇದು. ಇಲ್ಲಿ ಫುಲ್ ಕ್ರೌಡ್ ಇದೆ ಫ್ರೆಂಡ್ಸ್. ಮದುವೆ ಸೀಸನ್ ಅಂತೆ, 3-4 ಮದುವೆಗಳಿದೆಯಂತೆ. ಮೇಲೆ ಪಾರ್ಕಿಂಗ್ ಸಹ ಇಲ್ಲ ಅಂತಿದ್ದಾರೆ. ಆಮೇಲೆ ಜನ ವಿಪರೀತ ಜನ ಇದ್ದಾರೆ ನೋಡಿ. ಇಲ್ಲೆಲ್ಲ ರೂಮ್ಸ್ ಸಿಗ್ದಿರಾ ಎಲ್ಲ ಡಾರ್ಮೆಂಟ್ರಿ ಥರ ತೊಗೊಂಡು ಅಕಾಮಿಡೇಷನ್ಸ್ ಅಲ್ಲಲ್ಲೇ ಮಲಗಿಬಿಟ್ಟಿದ್ದಾರೆ ಎಲ್ಲ. ಸೊ ಮೇಲೆ ಕಾರ್ ತೊಗೊಂಡು ಹೋಗೋದು ಬೇಡ ಅಂದ್ಬಿಟ್ಟು ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಈಗ ಊಟ ಮಾಡಿದ್ದೀವಿ, ಸ್ವಲ್ಪ ಹೊತ್ತು ವಾಕ್ ಮಾಡಿ ಕೈ ಕಾಲೆಲ್ಲ ರಿಲೀಸ್ ಮಾಡಿಕೊಂಡು ಮತ್ತೆ ಜರ್ನಿ ಸ್ಟಾರ್ಟ್ ಮಾಡ್ತೀವಿ. ಕಾಲ್ನಡಿಗೆ ಏನಾ ಕಾಲ್ನಡಿಗೆ ಫ್ರೆಂಡ್ಸ್, ಟೈಮ್ 12 o'clock ಆಯಿತು. ಅನ್ನವರಮಿಂದ ಹೊರಟ್ಬಿಟ್ವಿ. ಇಲ್ಲೊಂದು 2 hours ರಿಲ್ಯಾಕ್ಸ್ ಆಗಿಬಿಟ್ಟು ವಿ ಆರ್ ಪ್ರೊಸೀಡಿಂಗ್ ಅವರ್ ಜರ್ನಿ ಟುವರ್ಡ್ಸ್ ಪುರಿ ಜಗನ್ನಾಥ್. ಪುರಿ ಜಗನ್ನಾಥ್ ಇಲ್ಲಿಂದ 541 kilometers, ಅರೌಂಡ್ 10 o'clock ತೋರಿಸ್ತಿದೆ. ನೋಡೋಣ ಎಷ್ಟೊತ್ತಿಗೆ ರೀಚ್ ಆಗ್ತೀವಿ ಅಂತ. ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಟೈಮ್ ಬಂದು 5:35 ಈಗ. ನೋಡಿ ಎಷ್ಟು ಬೇಗ ಬೆಳಕಾಗೋಗಿದೆ ಇಲ್ಲಿ. ಇನ್ನು ಅರೌಂಡ್ 300 kilometers ಪುರಿ ಜಗನ್ನಾಥ್ ಇದೆ. ಇವರೇ ನೈಟ್ ಫುಲ್ಲು ಡ್ರೈವ್ ಮಾಡಿದ್ರು. ಮಧ್ಯ ಒಂದು 2 hours ರೆಸ್ಟ್ ಮಾಡಿದ್ವಿ ಬರ್ತಾ. ಫ್ರೆಂಡ್ಸ್, ಫ್ರೆಶ್ ಅಪ್ ಆದ್ವಿ ಇಲ್ಲಿ. ಈಗೆಲ್ಲ ರೆಡಿ. ವಿ ಆರ್ ಲಿವಿಂಗ್ ನಾವ್ ಫ್ರಮ್ ಹಿಯರ್. ಗುಡ್ ಮಾರ್ನಿಂಗ್. ಸೊ ಆಲ್ ರೆಡಿ, ಮತ್ತೆ ಫ್ರೆಶ್ ಆಗಿ ಜರ್ನಿ ಸ್ಟಾರ್ಟ್ ಮಾಡ್ತಿದ್ದೀವಿ. ಇಲ್ಲಿಂದ ಅರೌಂಡ್ 300 kilometers ಪುರಿ ಜಗನ್ನಾಥ್ ಇದೆ. ಹೋಗ್ತಾ ಹೋಗ್ತಾ ಅಪ್ಡೇಟ್ಸ್ ಮಾಡ್ತೀವಿ. ಬ್ರೇಕ್ಫಾಸ್ಟ್ ನೋಡಬೇಕು. ಇನ್ನು 7:30, ಇಲ್ಲೆಲ್ಲೂ ಏನೂ ಓಪನ್ ಇರಲ್ಲ ಅಂತ ಹೇಳ್ತಿದ್ದಾರೆ. ಏನೂ ಇಲ್ಲ ಅಂದರೆ ಬನ್ ಆ್ಯಂಡ್ ಜಾಮ್ ಇದೆ, ತಿನ್ಕೊಂಡು ಹೋಗ್ತೀವಿ. ಫ್ರೆಂಡ್ಸ್, ಇನ್ 250 kilometers ಪುರಿ ಜಗನ್ನಾಥ್ಗೆ. ನೈಟ್ ಎಲ್ಲ ಅವ್ರು ಡ್ರೈವ್ ಮಾಡಿದ್ರು. ನಾನು ಒಳ್ಳೆ ನಿದ್ದೆ ಮಾಡಿದ್ದೀನಿ ಫುಲ್ ನೈಟ್. ಒಂದು 2 hours ಸ್ಟಾಪ್ ಮಾಡಿದ್ವಿ, ನಿದ್ದೆ ಅವ್ರಿಗೂ ಬರ್ತಿದೆ ಅಂತ. ಮತ್ತೆ ಕಂಟಿನ್ಯೂ ಮಾಡ್ಕೊಂಬಂದ್ವಿ. ಫ್ರೆಶ್ ಅಪ್ ಆದ್ವಿ. ನೋಡಿದ್ರಲ್ಲ, ಎಲ್ಲೂ ಬ್ರೇಕ್ಫಾಸ್ಟ್ ಲೊಕೇಶನ್ಸ್ ಸಿಗ್ತಾ ಇಲ್ಲ. ಎಲ್ಲ 9 o'clock ಮೇಲೆ ನೋಡ್ಕೊಂಡು ಹೋಗಬೇಕು. ಎಲ್ಲ ಹೈವೇಸು ಬೈಪಾಸ್ ಕನೆಕ್ಟ್ ಆಗಿರೋದ್ರಿಂದ ಯಾವುದೋ ಹೋಟೆಲ್ಸು ಅವೈಲಬಲ್ ಸಿಗಲ್ಲ ಇಲ್ಲೆಲ್ಲ. ಬಟ್ ಕಂಪ್ಯಾರಿಟಿವ್ಲಿ ಆಂಧ್ರನಲ್ಲಿ ನಮಗೆ ಊಟಕ್ಕೇನು ಯೋಚನೆ ಇರಲಿಲ್ಲ. ನೆನ್ನೆ ಎಲ್ಲ ಚೆನ್ನಾಗೇ ಇತ್ತು. ಡಾಬಾಸ್ ಎಲ್ಲ ತುಂಬ ಅವೈಲಬಲ್ ಇದೆ. ಬಟ್ ಪ್ಯೂರ್ ವೆಜ್ ಅಂದರೆ ಕಷ್ಟ ಹುಡ್ಕೋದು.
ಫ್ರೆಂಡ್ಸ್ ಟೋಲ್ ಡೀಟೇಲ್ಸ್ ಎಲ್ಲ ಅಟ್ ಲಾಸ್ಟ್ ಎಪಿಸೋಡಲ್ಲಿ ನಾನು ಕಂಪ್ಲೀಟಾಗಿ ಎಷ್ಟಾಯಿತು ಏನಾಯಿತು ಅಂತ ಡೀಟೇಲ್ಸ್ ನಿಮಗೆ ಪ್ರೊವೈಡ್ ಮಾಡ್ತೇನೆ. ಫ್ರೆಂಡ್ಸ್ ಇಲ್ಲಿ ಸರೌಂಡಿಂಗ್ಸ್ ಫುಲ್ಲು ಗ್ರೀನರಿ ಇದೆ. ರೀಸನ್ ಬಂದು ಇಲ್ಲಿ ಚಿಲಿಕಾ ಲೇಕ್ ಅಂತ ಇದೆ. ಇಟ್ ಈಸ್ ದ ಏಷ್ಯಾಸ್ ಲಾರ್ಜೆಸ್ಟ್ ಬ್ಯಾಕಿಶ್ ವಾಟರ್ ಲಗೂನ್ ಅಂತ. ಅದು ಸಾಲ್ಟ್ ವಾಟರ್ ಲೇಕ್, ಬಿಗ್ಗೆಸ್ಟ್ ಲೇಕ್ ಅದು. ಅಲ್ಲಿ ಡಾಲ್ಫಿನ್ ಸಹ ಇದೆ ಅಂತ ಇದೆ. ನಾವು ಲಾಸ್ಟ್ ಟೈಮ್ ಬಂದಾಗ ಲೇಕಲ್ಲಿ ವಿಹಾರಿ ಎಲ್ಲ ಮಾಡಿದ್ವಿ, ಚೆನ್ನಾಗಿತ್ತು. ಈ ಕಡೆ ಬಂದಾಗ ಒಡಿಶಾ ಟೂರಿಸಂ ಬಂದಾಗ ನೀವು ಅದನ್ನು ಖಂಡಿತ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಫ್ರೆಂಡ್ಸ್ ನಾವು ಈ ಕಾರ್ ತೊಗೊಂಡಾಗ್ಲಿಂದ ಐರಾವತ ಅಂತ ಹೆಸರಿಟ್ಟಿದ್ದೀವಿ, ನಿಮ್ಗೆಲ್ಲರಿಗೂ ಗೊತ್ತು. ಐರಾವತನಲ್ಲಿ ನಾವು ಸಾಕಷ್ಟು ಯಾತ್ರೆ ಮಾಡಿದ್ದೀವಿ. ಆಲ್ಮೋಸ್ಟ್ ಸೌತ್ ಮಿಡ್ ಇಂಡಿಯಾ ಎಲ್ಲ ಕವರ್ ಮಾಡಿದ್ವಿ. ಯಾವ್ಯಾವ ಸ್ಟೇಟ್ಸ್ ಕವರ್ ಮಾಡಿದ್ವಿ ಅಂದರೆ ಬೇರೆ ಸುಪ್ರೀತ್ ಹೇಳ್ತಾನೆ ನಿಮಗೆ. ಸುಪ್ರೀತ್ ಹೇಳೋ. ಸ್ಟೇಟ್ಸ್ ಫಸ್ಟ್ ಕರ್ನಾಟಕ, ಆಮೇಲೆ ಆಂಧ್ರ, ತೆಲಂಗಾಣ, ಒಡಿಶಾ, ಮಧ್ಯಪ್ರದೇಶ್, ಗುಜರಾತ್, ನೇಪಾಳ, ಅಷ್ಟೇ. ಆ್ಯಂಡ್ ಮಹಾರಾಷ್ಟ್ರ ಟು. ಹಾಂ. ಫ್ರೆಂಡ್ಸ್ ಕಾರ್ ತೊಗೊಂಡಿದ್ದು ನಾವು 2022 ಅಕ್ಟೋಬರಲ್ಲಿ ತೊಗೊಂಡಾಗ್ಲಿಂದ ಬರೀ ಲಾಂಗ್ ಟ್ರಿಪ್ಪೇ. ಲೋಕಲಲ್ಲಿ ನಾವು ಈ ಕಾರ್ ಯೂಸ್ ಮಾಡಲ್ಲ. ಬೆಂಗಳೂರಲ್ಲಿ 24,000 ಕಿಲೋಮೀಟರ್ಸ್ ಓಡಿದೆ ಆಲ್ಮೋಸ್ಟು. ಎಲ್ಲನೂ ಹೋಗಿರೋದೆಲ್ಲ ಅರೌಂಡ್ 3,000, 5,000, 6,000 ಕಿಲೋಮೀಟರ್ಸ್ ಕವರ್ ಮಾಡ್ಕೊಂಬಂದಿರೋ ಲಾಂಗ್ ಟ್ರಿಪ್ಸೇ. ಸೊ ಇದು ತೊಗೊಂಡಾಗ್ಲಿಂದ ತುಂಬ ಜರ್ನಿ ಮಾಡಿದ್ವಿ. ಬಟ್ ನಾನು ವಿಡಿಯೋ ಮಾಡೋದು ಲೇಟಾಗಿ ಅನಲೈಸ್ ಮಾಡಿದ್ರೆ ಯೂಸ್ ಆಗುತ್ತೆ ನಿಮಗೆಲ್ಲ ಅಂತ. ಅಟ್ಲೀಸ್ಟ್ ಇವಾಗಲಾದರೂ ಸ್ಟಾರ್ಟ್ ಮಾಡಿದ್ದೀನಿ. ಹೀಗೆ ನೋಡ್ತಾ ಇರಿ ವೀಡಿಯೋಸು, ಎನ್ಕರೇಜ್ ಮಾಡ್ತಾ ಇರಿ. ಮುಂದೆ ನಮ್ಮ ಯಾತ್ರೆ ಕಂಟಿನ್ಯೂ ಮಾಡೋದಕ್ಕೆ ಸಹಕಾರ ಮಾಡಿ. ಫ್ರೆಂಡ್ಸ್ ಆಲ್ಮೋಸ್ಟ್ ರೀಚ್ ಆಗಿದ್ದೀವಿ. ಇನ್ನು ಒಂದು 70 ಕಿಲೋಮೀಟರ್ಸ್ ಟು ಪುರಿ ಜಗನ್ನಾಥ್. ಟೈಮ್ ಈಗ 10 o'clock. ಟೀ ಬ್ರೇಕ್ ಅಂತ ನಿಲ್ಲಿಸಿದ್ವಿ. ಹೇಳ್ದಂಗೆ ಎಲ್ಲೂ ಬ್ರೇಕ್ಫಾಸ್ಟ್ ಸಿಗಲಿಲ್ಲ. ಬನ್, ಖಾರ ಬನ್, ಜಾವೆಲ್ಲ ಇತ್ತು, ಅದನ್ನೇ ತಿನ್ಕೊಂಡ್ವಿ. ಈಗ ಟೀಗೆ ಅಂತ ನಿಲ್ಲಿಸಿದ್ವಿ. ಫ್ರೆಂಡ್ಸ್ ಪುರಿ ರೀಚ್ ಆದ್ವಿ. ಇಲ್ಲಿ ಟೈಮ್ ನಾವು ರೂಮ್ ಎಲ್ಲ 1 o'clockಗೆ ಬುಕ್ ಮಾಡಿದ್ವಿ. ಸೊ ಈಗ 12 o'clock ಇನ್ನು, ಅದರಿಂದ 1 o'clockಗೆ ರೂಮ್ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಇಲ್ಲಿ ಬಂದು ಪ್ರಾಬ್ಲಮ್ ಏನಾಯಿತು ಅಂದರೆ ರೂಮ್ ಬುಕ್ ಮಾಡುವಾಗ 2 days 2 nightsಗೆ ನಾವು ರೂಮ್ ತೊಗೊಂಡ್ವಿ. 2 nightsಗೂ ಒಂದೇ ಕಡೆ ರೂಮ್ ಸಿಗಲಿಲ್ಲ. ಇವೆಲ್ಲ ಟೆಂಪಲ್ ರೂಮ್ಸ್. ಇದು ಬಂದು ಗುಂಡೀಚಾ ಭಕ್ತಿ ನಿವಾಸ್ ಅಂತ, ಗುಂಡೀಚಾ ಟೆಂಪಲ್ ಆಪೋಸಿಟಲ್ಲೇ ಇದೆ. ಇನ್ನೊಂದು ಪುರುಷೋತ್ತಮ್ ಭಕ್ತಿ ನಿವಾಸ್ ಅಂತ, ಅದನ್ನ ನಾಳೆ ತೋರಿಸ್ಕೊಡ್ತೀನಿ ನಾನು. ಸೊ 2 rooms ಬುಕ್ ಮಾಡ್ಕೊಂಡ್ವಿ. ಇವತ್ತು ಇಲ್ಲಿ ಉಳ್ಕೊಳ್ತೀವಿ, ನಾಳೆ ಶಿಫ್ಟ್ ಆಗಿ ಪುರುಷೋತ್ತಮ್ ಭಕ್ತಿ ನಿವಾಸಲ್ಲಿ ಉಳ್ಕೊಳ್ತೀವಿ. ಈಗ ಹೋಲಿ ಇರೋದ್ರಿಂದ ಇಲ್ಲೆಲ್ಲ ವಿಶೇಷವಾದ ಸೆಲೆಬ್ರೇಷನ್ ಇದೆ ಫ್ರೆಂಡ್ಸ್. ಅದರಿಂದ ರೂಮ್ಸ್ ಎಲ್ಲ ಸಿಗೋದು ಕಷ್ಟ ಆಯಿತು ನಮಗೆ. ಹಾಯ್ ಮೈನಾ, ಎಲ್ಲಿದೆಯಾ ಈಗ? ಗುಂಡೀಚಾ ಎಲ್ಲಿದೆ? ಪೂರಿ ಎಲ್ಲಿದೆ? ಒಡಿಶಾ. ಸೂಪರ್. ನಿನಗೆ ಒಡಿಶಾನ ಏನಂತಾರೆ ಅಂತ ಗೊತ್ತಾ? ಪ್ಲೇಸ್ ಆಫ್ ಟಾಪ್ ಸೀಕ್ರೆಟ್ ಇನ್ ಇಂಡಿಯಾ ಅಂತಾರೆ. ನೋಡಿ, ಇದು ರಥಯಾತ್ರಾ ಸ್ಟ್ರೀಟು, ಫುಲ್ ಕ್ರೌಡೆಡ್ ಈ ಪ್ಲೇಸು. ಬಟ್ ಇಲ್ಲೊಳಗೆ ಹೋದರೆ ಎಷ್ಟು ಪ್ಲೆಸೆಂಟ್ ಆಗಿದೆ. ಫ್ರೆಂಡ್ಸ್, ಪುರಿ ಜಗನ್ನಾಥಲ್ಲಿ ನಂದೊಂದು ಸಜೆಷನ್, ನೀವು ಇಲ್ಲಿ ಬರೋ ಹಾಗಿದ್ರೆ ಟೆಂಪಲ್ ರೂಮ್ಸ್ನ ಬುಕ್ ಮಾಡ್ಕೊಂಡು ಬನ್ನಿ, ಪ್ರಾಬ್ಲಮ್ ಆಗಲ್ಲ. ಪ್ರೈವೇಟ್ ರೂಮ್ ಸಾಕಷ್ಟು ಇದೆ, ಬಟ್ ಪ್ರಿಫರಬಲಿ ನಮ್ಮ ಪ್ರಿಫರೆನ್ಸ್ ಬಂದು ಆಲ್ವೇಸ್ ಬುಕ್ ಬಿಫೋರ್ ಯು ಕಮ್ ಹಿಯರ್. ಬರೋದಕ್ಕೆ ಮುಂಚೆನೇ
ಟೆಂಪಲ್ ರೂಮ್ಸ್ ಎಲ್ಲ ಬುಕ್ ಮಾಡಿಕೊಂಡು ನೀಟಾಗಿ ಶೆಡ್ಯೂಲ್ನ ಹಾಕ್ಕೊಂಡು ಬನ್ನಿ ಫ್ರೆಂಡ್ಸ್. ಇದು ರೂಮ್ ಎಲ್ಲ ಮಾಡರ್ನೈಸ್ ಮಾಡ್ತಿದ್ದಾರೆ. ಇದು ಹಳೇ ರೂಮ್ಸ್. ಇದು ಕಂಪ್ಲೀಟ್ ರೂಮ್ಸ್ ಇಲ್ಲಿ. ಇದು ಫ್ರೆಂಡ್ಸ್ ನಾವು ಬೆಂಗಳೂರಿಂದ ಪುರಿ ರೀಚ್ ಆದ್ವಿ. ನಾನ್ ಸ್ಟಾಪ್ ಅಂತ ಹೇಳಿದೆ, ಅಂದರೆ ವಿತೌಟ್ ಹಾಲ್ಟಿಂಗ್ ಎನಿವೇರ್. ಸೊ ನಾವೀಗ ರೀಚ್ ಆಗಿದ್ದೀವಿ. ರೂಮಲ್ಲಿ ಫ್ರೆಶ್ ಅಪ್ ಆಗಿ ಕೊನಾರ್ಕ್ಗೆ ಹೋಗ್ತಾ ಇದ್ದೀವಿ. ಕೊನಾರ್ಕ್ ವಿಡಿಯೋ ನಿಮಗೆ ಎಕ್ಸ್ಕ್ಲೂಸಿವ್ ಆಗಿ ನೆಕ್ಸ್ಟ್ ಎಪಿಸೋಡಲ್ಲಿ ತೋರಿಸ್ತಿದ್ದೀನಿ. ಕಂಪ್ಲೀಟ್ ಆಗಿ ನಿಮಗೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್. ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಪ್ರೋತ್ಸಾಹನೇ ನಮಗೆ ಉತ್ಸಾಹ. ಸೊ ಹಾಗಾಗಿ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಧನ್ಯವಾದಗಳು. ನಾನು ನಿಮ್ಮ ಸಂಚಾರಿ. ಬನ್ನಿ ಜೊತೆಗೆ ಮಾಡೋಣ ವಿಹಾರಿ.